2011ರ ಜನಗಣತಿಯಂತೆ ಭಾರತದಲ್ಲಿ ಸುಮಾರು 50 ಕೋಟಿ 18 ವರ್ಷದೊಳಗಿನ ಮಕ್ಕಳಿದ್ದಾರೆ. ಇವರಲ್ಲಿ ಅಂದಾಜು 35 ಕೋಟಿಯಷ್ಟು ಮಕ್ಕಳು ಗ್ರಾಮೀಣ ಪ್ರದೇಶಗಳಲ್ಲೇ ಇರುವುದು. ಈ ಎಲ್ಲ ಮಕ್ಕಳು ಆರೋಗ್ಯದಿಂದ ಬದುಕಿ ಬಾಳಿ ಶಿಕ್ಷಣವನ್ನು ಪಡೆದು ರಕ್ಷಿತ ವಾತಾವರಣದಲ್ಲಿ ಬೆಳೆದು ವಿವಿಧ ವಿಚಾರಗಳನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೊಡುವಂಥವರು ಆಗಬೇಕಾಗಿದೆ. ಆಗ ದೇಶ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ನೀತಿಗಳು, ಕಾಯ್ದೆಗಳು ಮತ್ತು ಯೋಜನೆಗಳು ವಾಸ್ತವವಾಗಿ ಜಾರಿಯಾಗಬೇಕಾಗಿರುವುದು ತಳಮಟ್ಟದಲ್ಲಿ, ಜನಸಮುದಾಯಗಳ ಮಟ್ಟದಲ್ಲಿ, ಅದು ಗ್ರಾಮ ಪಂಚಾಯಿತಿಗಳು ಮತ್ತು ಅವುಗಳ ವಾರ್ಡ್ ಮತ್ತು ಹಳ್ಳಿಗಳ ಮಟ್ಟದಲ್ಲಿ. ಏಕೆಂದರೆ ಹಳ್ಳಿಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಮಕ್ಕಳಿರುವುದು. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಎಂಬ ಮಕ್ಕಳ ಕೇಂದ್ರಿತ ಸಭೆಗಳು ಕರ್ನಾಟಕದಲ್ಲಿ 2006ರಿಂದ ನಡೆದಿವೆ. ಈ ಸಭೆಗಳನ್ನು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಗೆ 2015ರಲ್ಲಿ ಆದ ತಿದ್ದುಪಡಿ ಕಡ್ಡಾಯಗೊಳಿಸಿದೆ. ಕಳೆದ 2 ದಶಕಗಳಲ್ಲಿ ಕರ್ನಾಟಕದ ಬಹುಪಾಲು ಗ್ರಾಮ ಪಂಚಾಯಿತಿಗಳು ಈ ವಿಶೇಷವಾದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು ಆಯೋಜಿಸಿ ಮಕ್ಕಳ ವಿಚಾರಗಳನ್ನು, ಅಂಕಿಅಂಶಗಳು, ವಾಸ್ತವಾಂಶಗಳನ್ನು ಎದುರಿಟ್ಟುಕೊಂಡು ಮಕ್ಕಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಕೆಲಸಗಳನ್ನು ನಿರ್ವಹಿಸುವವರ ಜೊತೆಗೆ ಚರ್ಚೆ ಮಾಡಿ ಮಕ್ಕಳ ಪರವಾದ ವಿವಿಧ ಕ್ರಮಗಳನ್ನು ಕೈಗೊಂಡಿವೆ. ಮಕ್ಕಳ ಹಿತ ಕಾಪಾಡಿ ಮಕ್ಕಳ ಸ್ನೇಹಿಗಳಾಗುತ್ತವೆ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಚೈಲ್ಡ್ ರೈಟ್ ಟ್ರಸ್ಟ್, ಎಡುಕೋ ಸಂಸ್ಥೆಗಳು ಜೊತೆಯಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ನಡೆಸುವ ದಿಶೆಯಲ್ಲಿ ಆಡಳಿತದಲ್ಲಿ ಮಕ್ಕಳು ಎನ್ನುವ ಹೊಸ ಯೋಜನೆಯನ್ನು ಕೈಗೆತ್ತಿಕೊಂಡಿವೆ. ಈ ಯೋಜನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಕುರುಗೋಡು ತಾಲೂಕುಗಳು, ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ತಾಲೂಕುಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕುಗಳ ಒಟ್ಟು 60 ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿನ ವಿವಿಧ ಇಲಾಖೆಗಳು, ಸಂಘಟನೆಗಳು, ಮಕ್ಕಳು ಮತ್ತು ಸಮುದಾಯಗಳನ್ನು ಒಳಗೊಂಡು ನಡೆಯುತ್ತಿದೆ. ಮಕ್ಕಳಿಗೂ ಹಕ್ಕುಗಳಿವೆ. ಮಕ್ಕಳು 18 ವರ್ಷದ ಒಳಗಿನ ಎಲ್ಲ ಮಾನವ ಜೀವಿಗಳನ್ನು ಮಕ್ಕಳು ಅಂತ ಹೇಳ್ತಾರೆ. ಮಕ್ಕಳು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಬೇಕು. ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು. ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಆಗಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ಪ್ರತಿಯೊಂದು ಮಗುವು ತನ್ನ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹವಾಗಿದೆ ಅಂತ ಭಾವಿಸ್ತೀನಿ. ಗ್ರಾಮ ಸಭೆಯಲ್ಲಿ ನನ್ನ ಅನುಭವವನ್ನು ಹೇಳುವುದಾದರೆ, ಮಕ್ಕಳು ತಮ್ಮ ಸಮಸ್ಯೆಗಳನ್ನಲ್ಲಿ ಮುಕ್ತವಾಗಿ ಹೇಳಿಕೊಳ್ತಾರೆ. ಮಕ್ಕಳಿಗೆ ಯಾವುದೇ ರೀತಿ ಇದ್ದರೆ ಸಮಸ್ಯೆಗಳು ಅದನ್ನು ಅವರಲ್ಲಿ ತಿಳಿದುಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನು ಮಾಡುವ ಭರವಸೆಯನ್ನು ನೀಡ್ತಾರೆ ಮತ್ತು ಸಮಸ್ಯೆಗಳನ್ನು ಸರಿ ಮಾಡ್ತಾರೆ. ನಾನು ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಾಗ ಏನಿತ್ತು ಅಂದರೆ, ನಮ್ಮ ಸಮಸ್ಯೆಗಳಲ್ಲಿ ಏನಿದೆ, ಶಾಲೆಗಳಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದ್ದೇವೆ ಅಂತ ಗ್ರಾಮ ಸಭೆಗಳಲ್ಲಿ ಪ್ರಸ್ತಾವಿಸಿ ಅದರಲ್ಲಿ ಏನಾದರೂ ಪರಿಹಾರ ಇದ್ದರೆ ನಮಗೆ ಸೂಚಿಸ್ತಾ ಇದ್ರು. ನಾವು ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿದಾಗ ಇಲ್ಲಿ ನಮ್ಮ ಶಾಲೆಗಳಲ್ಲಿ ಏನಾದರೂ ನಮಗೆ ತೊಂದರೆ ಆಗ್ತಿದೆಯಾ ಅಥವಾ ಇನ್ನೂ ಏನಾದರೂ ಸರ್ಕಾರದಿಂದ ಬರ್ತಿರೋವಂಥ ಸೌಲಭ್ಯಗಳು ನಮಗೆ ಏನಾದರೂ ಸಿಕ್ತಿಲ್ಲ ಅಂದರೆ, ನಮಗಿನ್ನೂ ಸಿಕ್ಕಿಲ್ಲ ಅಂದರೆ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಹೇಳ್ಕೊತೀವಿ. ನಮಗೆ ಈಗ ಶಾಲೆಯಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಇದ್ದಿಲ್ಲ, ಮತ್ತು ಕಾಂಪೌಂಡ್ ಸೌಲಭ್ಯ ಇದ್ದಿಲ್ಲ, ಇನ್ನೂ ನಮ್ಮ ಸ್ಟ್ರೆಂತ್ ತಕ್ಕಂಗೆ ಕೊಠಡಿಗಳಿರಲಿಲ್ಲ. ಅಂತಹ ಎಲ್ಲ ಸಮಸ್ಯೆಗಳನ್ನ ಕೂಡ ನಾವು ಗ್ರಾಮ ಸಭೆಗಳಲ್ಲಿ ಹೇಳ್ಕೊಂಡಿದ್ವಿ. ನಮ್ಮ ಶಾಲೆಗೆ ಕಾಂಪೌಂಡ್ ಆಗಿರ್ಬೋದು ಮತ್ತು ಕುಡಿಯುವ ನೀರಿನ ಸೌಲಭ್ಯ ಕೂಡ ಗ್ರಾಮ ಸಭೆಗಳಿಂದ ಆಗಿದೆ. ಇದೇ ಥರ ಗ್ರಾಮ ಸಭೆಗಳನ್ನ ಶಾಲೆಗಳಲ್ಲಿ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ನಮಗೇನು ಬೇಕು, ಮಕ್ಕಳಿಗೆ ಏನಿಲ್ಲ ಅನ್ನೋದು ಎಲ್ಲ ಅಧಿಕಾರಿಗಳಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಊರಿನವ್ರಿಗೂ ಕೂಡ ಗೊತ್ತಾಗುತ್ತೆ, ಏನು ಈ ಶಾಲೆಯಲ್ಲಿ ಇಲ್ಲ, ನಾವು ತುಂಬ ಚೆನ್ನಾಗಿ ಓದಬೇಕು ಅಂದರೆ ಎಲ್ಲ ಸೌಕರ್ಯಗಳು ನಮ್ಗೆ ಇರಬೇಕಾಗುತ್ತೆ. ಸರ್ಕಾರ ಅದನ್ನು ಕೊಟ್ಟಿದೆ, ಆದರೆ ಅದನ್ನು ಉಪಯೋಗಿಸ್ಕೋಬೇಕು ಅಂದರೆ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗಂಗಿಲ್ಲ. ಹಾಗಾಗಿ ಗ್ರಾಮ ಸಭೆಗಳನ್ನ ನಮ್ಮ ಶಾಲೆಗಳೇ ಮಾಡೋದ್ರಿಂದ ಏನೇನು ಸಮಸ್ಯೆಗಳಿದಾವಂತ ಗೊತ್ತಾಗುತ್ತೆ ಮತ್ತು ನಮಗೆ ಪರಿಹಾರ ಕೂಡ ಸಿಗುತ್ತೆ. ಗ್ರಾಮ ಸಭೆ ಅನ್ನುವಂಥದ್ದು ಮಕ್ಕಳಿಗೆ ಅಷ್ಟೇ ಸೀಮಿತವಾಗಿರಲ್ಲ, ಮಕ್ಕಳ ಜೊತೆಗೆ ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಇಡೀ ಸಮಾಜ, ಅವರ ಕುಟುಂಬ, ಅವರ ಪರಿಸರದ ಎಲ್ಲ ಅಭಿವೃದ್ಧಿಯ ಬದಲಾವಣೆಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದಕ್ಕೂ ಮೂಲ ಪ್ರೇರಣೆ ಈಗಾಗಲೇ CRT ಅವರು ಇಟ್ಟಂಥ ಮೊದಲ ಹೆಜ್ಜೆ ಇವತ್ತು ನಾವು ಮಕ್ಕಳ ಹಕ್ಕುಗಳ ಕಾರ್ಯಕರ್ತರಾಗಿ ಈ ಗ್ರಾಮ ಸಭೆಗಳನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಮಕ್ಕಳ ಗ್ರಾಮ ಸಭೆ ಅನ್ನುವಂಥದ್ದನ್ನು ಮಕ್ಕಳು ಯಾವ ರೀತಿಯಾಗಿ ತಮ್ಮ ಆಡಳಿತದಲ್ಲಿ ಭಾಗವಹಿಸಬೇಕು, ಸರ್ಕಾರದ ಆಗುಹೋಗುಗಳಲ್ಲಿ ಮಕ್ಕಳದ್ದು ಪಾತ್ರ ಏನಿರಬೇಕು. ಈಗಾಗಲೇ ನಾವು ಮಕ್ಕಳು ದೇಶದ ಪ್ರಜೆಗಳಂತೇಳಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥದ್ದು ಹಿಂದಿರುವ ಸಂದರ್ಭದಲ್ಲಿ ಈಗ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ.
ಈ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ತಮ್ಮ ಆಡಳಿತದಲ್ಲಿ ಭಾಗವಹಿಸಬೇಕು, ಅದೇ ರೀತಿ ಮಕ್ಕಳ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಯಾವ ರೀತಿ ತಮ್ಮ ಸರ್ಕಾರಕ್ಕೆ ಅಥವಾ ತಮ್ಮ ಹೆತ್ತವರಿಗೆ ಮುಟ್ಟಿಸಬೇಕು, ಈ ಕಾರಣಗಳನ್ನು ಇಟ್ಕೊಂಡು ಮಕ್ಕಳ ಗ್ರಾಮ ಸಭೆಯನ್ನು ಪಂಚಾಯತ್ನಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ಮುಂದೆ ಯಾವ ರೀತಿ ಅವರು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅವರು ಭಾಗವಹಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ಮಕ್ಕಳ ಗ್ರಾಮ ಸಭೆ ನಡೀತಾ ಇದೆ. 2006ರ ಈಚೆಗೆ ನಾವು ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ಮೂಲಕ ಹಮ್ಮಿಕೊಂಡು ಬಂದಿದ್ದೇವೆ. ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ನಾವು ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿದೆ, ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ಬೋದು, ಅವರ ಶಾಲೆಗೆ ಅಥವಾ ಭೌತಿಕವಾದಂಥ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಒಂದು ವೇದಿಕೆಯನ್ನು ರೂಪಿಸಿ ಪಂಚಾಯತ್ ಕಾಯ್ದೆ ಏನು ಹೇಳ್ತದೆ ಅಂತ ಹೇಳಿದರೆ, ಮಕ್ಕಳು, ಮಹಿಳೆಯರು ಮತ್ತು ವಿಕಲಚೇತನರು ಇವರೆಲ್ಲರೂ ಸುರಕ್ಷಿತವಲ್ಲದ ಒಂದು ಗುಂಪುಗಳು ಅಂತ ಹೇಳ್ತಾರೆ. ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತಾರೆ. ಈ ವಲ್ನರೇಬಲ್ ಗ್ರೂಪ್ಸಿಗೆ ಏನು ಆಗಬೇಕು ಅಂಥ ಫೆಸಿಲಿಟಿಯನ್ನು ನಾವು ಗ್ರಾಮ ಸಭೆಯಲ್ಲಿ ತಗೊಂಡು, ಯಾಕಂತ ಹೇಳಿದರೆ ವಲ್ನರೇಬಲ್ ಸಮಾಜದಲ್ಲಿ ಸುರಕ್ಷಿತವಲ್ಲದ ಒಂದು ಗುಂಪು ಅಂತೇಳಿದರೆ ಮಕ್ಕಳು ಅಂತ ಹೇಳ್ತಾರೆ. ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ಯೋಜನೆಯನ್ನು ಹಮ್ಮಿಕೊಂಡು ಈಗಾಗಲೇ ನಾವು ನಮ್ಮ ಸರ್ಕಾರ ಏನು ನಿರ್ದೇಶನ ನೀಡಿದೆ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದಿದೆ. ಸರ್ಕಾರದಿಂದ ಏನೆಲ್ಲ ಒಂದು ಕಾರ್ಯಕ್ರಮಗಳು ಆಗ್ತಾ ಇದೆ ಅವುಗಳಿಗೆಲ್ಲ ನಾವು ಅಂಗನವಾಡಿ ಕಾರ್ಯಕರ್ತೆಯರೆಲ್ಲರೂ ಸಹ ಒಂದು ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುವಂತಹ ಸಭೆ ಸಮಾರಂಭಗಳಿಗೆ ಮತ್ತು ಗ್ರಾಮ ಸಭೆಗಳಿಗೆ ಕೂಡ ನಾವೆಲ್ಲರೂ ಭಾಗವಹಿಸಿ ನಮ್ಮಿದಾದಂತಹ ಎಲ್ಲ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ. ಹಾಗೂ ಮಕ್ಕಳ ಗ್ರಾಮ ಸಭೆಗಳಿಗೆ ನಾವು ಕಡ್ಡಾಯವಾಗಿ ಉಪಸ್ಥಿತರಿದ್ದು ಮಕ್ಕಳಿಗೆ ಏನೆಲ್ಲ ಒಂದು ಚಟುವಟಿಕೆಗಳಿಗೆ ಏನೆಲ್ಲ ಒಂದು ಪೂರಕ ಒಂದು ಇದು ಬೇಕು ಅದಕ್ಕೆಲ್ಲ ನಾವು ನಮ್ಮಿಂದ ಆಗುವಂತಹ ಒಂದು ಸಲಹೆ ಸೂಚನೆಗಳನ್ನು ಸಹ ನಾವು ಸಭೆಯಲ್ಲಿ ನೀಡ್ತಾ ಇದ್ದೇವೆ. ಗ್ರಾಮ ಸಭೆಯಲ್ಲಿ ನಡೆದಿರ್ತಕ್ಕಂಥ ಸಭೆ ಬಾಲ್ಯ ವಿವಾಹನೂ ತುಂಬ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ. ಈಗ ಬಾಲ್ಯ ವಿವಾಹ ಆದಷ್ಟು ತಡೆಗಟ್ಟಿದೆ ಬಾಲ್ಯ ವಿವಾಹ. ಮಕ್ಕಳಲ್ಲಿ ಅವರಿಗೆ ಒಂದು ಶಾಲೆಯಲ್ಲಿ ಆಗಲಿ ನಾವು ಕಿಶೋರಿಯರನ್ನ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಸಭೆ ಮಾಡ್ತಾ ಇರಬೇಕಾದ್ರೆ ಬಾಲ್ಯ ವಿವಾಹ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಮಕ್ಕಳಿಗೆ, ಅದರಿಂದ ಅವರು ಹೇಗೆ ಒಂದು ಜೀವನ ಹಾಳು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಬಾಲ್ಯ ವಿವಾಹದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬಾಲ್ಯ ವಿವಾಹ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು, ಬಾಲ್ಯ ವಿವಾಹ ಮಾಡೋದ್ರಿಂದ ಅಲ್ಲಿ ಯಾರು ಶಿಕ್ಷೆ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಆ ಒಂದು ಗ್ರಾಮ ಸಭೆಯಲ್ಲಿ ತಿಳಿಸಿದ್ದಾರೆ ಹೋದ ಸಾರಿ. ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅವರು ಕೆಲವು ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಲ್ಲಿಸಿದ್ದಾರೆ. ನಾವು ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಅವರ ಮಕ್ಕಳ ಹಕ್ಕುಗಳು ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಮತ್ತು ಇನ್ನು ಹೆಚ್ಚಾಗಿ ಸಾಧ್ಯವಾದಷ್ಟು ನಾವು ಆ ಸಮಸ್ಯೆಗಳನ್ನು ನಾವು ಪರಿಹಾರ ಕಂಡ್ಕೋಬೇಕಾಗಿದೆ. ಅಂತ ಹೇಳಿದರೆ ಅವರ ಕರ್ತವ್ಯಗಳು ಅಥವಾ ಅವರ ಹಕ್ಕುಗಳು ಏನಂತ ಮಕ್ಕಳಿಗೆ ಮನವರಿಕೆ ಆಗಿರ್ತದೆ. ಈಗ ಎಲ್ಲ ಅಧಿಕಾರಿ ವರ್ಗದವರು ಬರೀ ನಾವು ಮಾತ್ರ ಹೋಗೋದಲ್ಲ, ಎಲ್ಲ ಅಧಿಕಾರಿ ವರ್ಗದವರು ಹೋಗುವುದರಿಂದ ಆಯಾ ಇಲಾಖೆಯಿಂದ ಅವರಿಗೆ ಅವರ ಒಂದು ಹಕ್ಕುಗಳು ನೆಕ್ಸ್ಟ್ ಕರ್ತವ್ಯಗಳು ಏನು. ಈಗ ನಾವು ಹೇಳ್ಕೊಳ್ಳುವಾಗ ಬರೀ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ. ಮಕ್ಕಳಿಗೆ ಅವರ ಕರ್ತವ್ಯಗಳು ಏನು, ಅವರ ಶಿಕ್ಷಣದಲ್ಲಿ ಏನು ಅವ್ರಿಗೆ ಜವಾಬ್ದಾರಿಗಳು ಇರ್ತವೆ, ಗ್ರಾಮ ಮಟ್ಟದಲ್ಲಿ ಏನು ಕೆಲಸ ಮಾಡ್ತೇವೆ ನಾವು ಅಲ್ಲಿಗೆ ಯಾವಾಗಲೂ ಮಕ್ಕಳ ಪರಿಚಯ ಇರ್ತದೆ. ನಾವು ಹೇಳಿದ್ದನ್ನು ಮಕ್ಕಳು ಕೇಳಿಸ್ಕೊಳ್ತಾರೆ, ಮಕ್ಕಳ ಮನೆಯಲ್ಲಿ ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಆರೋಗ್ಯದ ವಿಷಯದಲ್ಲಿ ಹೇಳುವಾಗ ಈಗ ಮಕ್ಕಳ ಹಕ್ಕುಗಳಲ್ಲಿ ಆರೋಗ್ಯದ ಒಂದು ಹಕ್ಕು ಅಲ್ವಾ, ಹೌದು. ಹಾಗಿರುವಾಗ ಅದರ ಬಗ್ಗೆ ಮಕ್ಕಳಿಗೆ ತುಂಬಾ ಜಾಗೃತಿ ಇರ್ತದೆ. ಮತ್ತು ನಮ್ಮಲ್ಲಿ ಏನಂತ ಹೇಳಿದರೆ ನಮ್ಮಲ್ಲಿ ಮುಕ್ತವಾಗಿ ಮಾತಾಡ್ತಾರೆ. ಅಷ್ಟು ಗ್ರಾಮ ಸಭೆಗಳಲ್ಲಿ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಊರಿನ ಎಲ್ಲ ನಾಗರಿಕರು, ಪೋಷಕರು, ವಿದ್ಯಾರ್ಥಿಗಳು, ಹೀಗೆ ಎಲ್ಲ ಅಧಿಕಾರಿ ವರ್ಗ ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಲ್ಗೊಂಡು ಆ ವೇದಿಕೆಯಲ್ಲಿ ಮಕ್ಕಳಿಗೆ ಮಾತನಾಡ್ತಕ್ಕಂಥ ಪ್ರಶ್ನೆ ಕೇಳುವಂಥ ಮುಕ್ತ ಅವಕಾಶವನ್ನು ಕೊಟ್ಟಿದ್ದರು. ಅದು ಭಾಳ ತುಂಬ ವಿಶೇಷವಾದ ಕಾರ್ಯಕ್ರಮ ಆಗಿತ್ತು. ಈ ರೀತಿಯ ಗ್ರಾಮ ಸಭೆಗಳಲ್ಲಿ ಮಕ್ಕಳು ತುಂಬ ಖುಷಿಯಾಗಿ ಅಥವಾ ತಮಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಪ್ರಶ್ನೆಯನ್ನು ಕೇಳ್ತಾಯಿದ್ರು. ಆ ರೀತಿಯ ಪ್ರಶ್ನೆಗಳನ್ನು ದಾಖಲಿಸಿಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ನಡಾವಳಿಯಲ್ಲಿ ದಾಖಲಿಸಿಕೊಂಡು
ಅಲ್ಲಿ ಪರಿಹಾರ ಆಗಬೇಕಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಿಂದ ಪರಿಹಾರ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಯಾವ ರೀತಿ ಪರಿಹಾರ ಮಾಡ್ತೀವಿ ಅನ್ನೋದನ್ನು ಟೈಮ್ ಬಾರ್ಡ್ ಕೊಟ್ಟು ಮಾತಾಡ್ತಾಯಿದ್ರು. ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯವರು ತಮ್ಮ ಕಡೆಯಿಂದ ಆಗ್ತಕ್ಕಂಥ ಪರಿಹಾರಗಳ ಬಗ್ಗೆ ಮಾತಾಡ್ತಾಯಿದ್ರು. ಪೊಲೀಸ್ ಇಲಾಖೆಯವರು ತಾವು ಕೊಡ್ಬೋದಾಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ ಮಕ್ಕಳ ಸಮಸ್ಯೆಗಳನ್ನು ದಾಖಲಿಸಿಕೊಂಡು ಹೀಗೆ ಎಲ್ಲ ಇಲಾಖೆಯವರು ತಮ್ಮ ಇಲಾಖೆಯಿಂದ ಪರಿಹರಿಸಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬೈಫರ್ಕೇಷನ್ ಮಾಡಿಕೊಂಡು ಅದನ್ನು ಟೈಮ್ ಬಾಂಡ್ ಕೊಟ್ಕೊಂಡು ಪರಿಹಾರ ಮಾಡಿದ್ದನ್ನು ನಾವೀಗಾಗಲೇ ಗ್ರಾಮ ಸಭೆಗಳಲ್ಲಿ ನೋಡಿದ್ದೀವಿ. ಇದರಲ್ಲಿ ಮಕ್ಕಳ ಹಕ್ಕುಗಳ ಒಂದು ರಕ್ಷಣೆಗಾಗಿ ವಿಶೇಷವಾದಂಥ ಒಂದು ಕೆಲಸವನ್ನು ಕರ್ನಾಟಕ ಸರ್ಕಾರ 2006ರಲ್ಲಿ ಮಾಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಮಕ್ಕಳ ದನಿಗಳನ್ನು ಕೇಳಿಸ್ಕೊಳ್ಳಿಕ್ಕೆ, ಅವರ ಕುಂದುಕೊರತೆಗಳನ್ನ ಆಲಿಸಲಿಕ್ಕೆ ಮತ್ತು ಅವುಗಳನ್ನು ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನು ಸಕ್ರಿಯವಾಗಿ ಭಾಗವಹಿಸ್ಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಕೈಗೊಂಡಂಥ ಒಂದು ದಿಟ್ಟ ಕ್ರಮ ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ. 2006ರಿಂದ ಈವರೆಗೆ ಸುಮಾರು 15-16 ವರ್ಷಗಳವರೆಗೂ ಕರ್ನಾಟಕದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೀತಾ ಬಂದಿದೆ. ವಿಶೇಷವಾಗಿ ಮಕ್ಕಳಿಗೆ ಇರುವಂಥ ಹಕ್ಕುಗಳು ಏನು, ಅವರ ಜೀವಿಸುವ ಹಕ್ಕು, ರಕ್ಷಣೆ ಹೊಂದುವ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಕೊನೆಯ 4ನೇದು ತುಂಬ ಮುಖ್ಯವಾದದ್ದು ಭಾಗವಹಿಸುವ ಹಕ್ಕು. ನನಗನ್ಸುತ್ತೆ ಇಷ್ಟು ವರ್ಷದ ನನ್ನ ಮಕ್ಕಳ ಗ್ರಾಮ ಸಭೆಯ ಒಟ್ಟು ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ, ಮಕ್ಕಳಿಗೆ ಸ್ಥಳೀಯಾಡಳಿತದಲ್ಲಿ ಭಾಗವಹಿಸುವ ಅಂದರೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ತಮ್ಮ ಕುಂದುಕೊರತೆಗಳನ್ನ ಕೇಳಿಸ್ಕೊಳ್ಳೋದಕ್ಕೆ, ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಮೊದಲ 3 ಹಕ್ಕುಗಳನ್ನು ಕೂಡ ಏನು ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ರಕ್ಷಣೆ ಮಾಡ್ದಂಗೆ ಆಗುತ್ತೆ. ಮಕ್ಕಳ ಗ್ರಾಮ ಸಭೆಗಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿರುವಂಥ ಚೈಲ್ಡ್ ರೈಟ್ಸ್ ಟ್ರಸ್ಟ್ ಇವರ ಕಾರ್ಯಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2006ರಿಂದಲೂ ಕೂಡ ಮಕ್ಕಳ ವಿಶೇಷ ಗ್ರಾಮ ಸಭೆ ಮಾಡಬೇಕು ಅನ್ನುವಂಥ ಸುತ್ತೋಲೆಯನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಆಗಿಂದಾಗಿ ಇಶ್ಯೂ ಮಾಡ್ಕೊಂಡೇ ಬಂದಿದ್ದೀವಿ. ಈ ದಿಶೆಯಲ್ಲಿ ಚೈಲ್ಡ್ ರೈಟ್ಸ್ ಟ್ರಸ್ಟ್ನವರು ಮತ್ತು ಇತರೆ NGOಗಳ ಪಾತ್ರ ಭಾಳ ಮುಖ್ಯವಾಗಿ ಕಾಣ್ತದೆ. ಮಕ್ಕಳ ಗ್ರಾಮ ಸಭೆಯಲ್ಲಿ ನಮ್ಮ ಪಂಚಾಯಿತಿಯ PDOಗಳು ಕಂಡು ವಿಶೇಷ ಆಸಕ್ತಿ ವಹಿಸಿ ವಿಶೇಷ ಗ್ರಾಮ ಸಭೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಅಧ್ಯಕ್ಷರುಗಳು, ನಮ್ಮ ಚುನಾಯಿತ ಪ್ರತಿನಿಧಿಗಳು, ಉಪಾಧ್ಯಕ್ಷರು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಶಿಕ್ಷಕರು ಕೂಡ ಇದರಲ್ಲಿ ಇನ್ನು ನ್ಯಾಚುರಲ್ ಆಗಿ ಅವ್ರ ಪಾತ್ರನೂ ದೊಡ್ಡದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಕ್ಕಳ ಗ್ರಾಮ ಸಭೆ ಮಾಡೋದ್ರಿಂದ ಅವರ ಸಮಸ್ಯೆಗಳು ನಮಗೆ ಅರ್ಥವಾಯ್ತವೆ ಮತ್ತು ಆ ಸಮಸ್ಯೆಗಳು ಯಾವ ರೀತಿ ನಾವು ಪರಿಹಾರವನ್ನು ಕಂಡುಹಿಡಿಬೋದು ಅನ್ನೋದು ಕೂಡ ಗೊತ್ತಾಯ್ತದೆ. ಮಕ್ಕಳ ಸಮಸ್ಯೆಗಳ ಉದಾಹರಣೆಗೆ ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೋದು. ಶೌಚಾಲಯ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಥವಾ ಮಕ್ಕಳಿಗೆ ಬೇಕಾದಂಥ ಆಟಿಕೆ ಸಾಮಾನುಗಳಿರ್ಬೋದು, ಬೇರೆ ಬೇರೆ ಸವಲತ್ತುಗಳನ್ನೆಲ್ಲ ಒದಗಿಸ್ಕೊಡೋಕ್ಕೆ ಅದು ಸಾಧ್ಯ ಆಯ್ತದೆ. ಅಭಿವೃದ್ಧಿ ಅಂದ ತಕ್ಷಣ ನಾವು ಒಂದೇ ಅಂದರೆ ಸರ್ಕಾರದ ಅನುದಾನದಲ್ಲೇ ಮಾಡಬೇಕು ಅಂತನೆಲ್ಲ, ಕೆಲವನ್ನೆಲ್ಲ ದುಡ್ಡು ಇಲ್ಲದೇ ಮಾಡ್ಬೋದಂಥ ದೊಡ್ಡ ಕೆಲಸಗಳು ಇದ್ದಾವೆ. ಉದಾಹರಣೆಗೆ ಯಾರಿಗಾರು ಮಕ್ಕಳಿಗೆ ಶಾಲೆ ಬಿಟ್ಟವರಿಗೆ ಶಾಲೆಗೆ ಸೇರಿಸುವಂಥದ್ದು, ಲಸಿಕೆ ನೀಡದೇ ಇರುವಂಥ ಮಕ್ಕಳಿಗೆ ಲಸಿಕೆ ಕೊಡಿಸ್ಕೊಳ್ಳುವಂಥದ್ದು, ಈ ಥರದವೆಲ್ಲ ದುಡ್ಡು ಇಲ್ಲದೇ ಮಾಡ್ಬೋದಂಥ ದೊಡ್ಡ ಕೆಲಸಗಳಲ್ಲಿ ಬರ್ತದೆ. ಮಕ್ಕಳ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ, ಈ ರೀತಿ ವಿಶೇಷ ಗ್ರಾಮ ಸಭೆಗಳ ಬಗ್ಗೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ನಲ್ಲಿ ಉಲ್ಲೇಖ ಇದೆ. ಕರ್ನಾಟಕ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಮುಂಚೂಣಿಯಲ್ಲಿ ಇದಕ್ಕೆ ಒಂದು ಒತ್ತು ಕೊಟ್ಟು ಒಂದು ಮೀನಿಂಗ್ಫುಲ್ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳ ಒಂದು ಪಾತ್ರ ಕೂಡ ತುಂಬಾ ದೊಡ್ಡದಿದೆ. ಇನ್ಕ್ಲೂಡಿಂಗ್ ಚೈಲ್ಡ್ ರೈಟ್ಸ್ ಟ್ರಸ್ಟ್ ಅನೇಕ ವರ್ಷಗಳಿಂದ ಕರ್ನಾಟಕ ಸರ್ಕಾರ ಜೊತೆ RDPR ಇಲಾಖೆ ಜೊತೆ ಕೈ ಜೋಡಿಸ್ತಾ ಬಂದಿದ್ದಾರೆ. ಪ್ರತಿ ವರ್ಷ ನವೆಂಬರ್ 14 ಒಂದು ಶುರುವಾಗಿ ಸುಮಾರು ಜನವರಿ 24ರಿಂದ 26ನೇ ತಾರೀಕುವರೆಗೂ ಕ್ಯಾಂಪೇನ್ ಮೋಡ್ನಲ್ಲಿ ಮಕ್ಕಳ ಗ್ರಾಮ ಸಭೆಗಳು ನಡೀತಾ ಇದೆ. ಮಕ್ಕಳ ಗ್ರಾಮ ಸಭೆ ಅಂದಾದ ಮಾತ್ರಕ್ಕೆ ಇದು ಒಂದು ಸಿಂಬಾಲಿಕ್ ಆಗಿ ಒಂದು ವೇದಿಕೆ ನಿರ್ಮಾಣ ಮಾಡುವಂಥದ್ದಲ್ಲ. ಇದು ಒಂದು ನಿಜವಾಗ್ಲೂ ಹಕ್ಕುಗಳು, ಮಕ್ಕಳಿಗೆ ಏನೇನು ಹಕ್ಕುಗಳಿದೆ, ಅವ್ರದ್ದು ಏನು ಡಿಮಾಂಡ್ಸ್ ಇದೆ, ಅದನ್ನು ಕೂಡ ನಾವು ಒಂದು ಫಾರ್ಮಲೈಸ್ಡ್ ರೀತಿಯಲ್ಲಿ ತಂದು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಮಕ್ಕಳ ಗ್ರಾಮ ಸಭೆಗಳ ಆಯೋಜನೆ ಜೊತೆಗೆ ಅವರ ಡಿಮಾಂಡ್ಸ್ನ ಕೊಲೇಷನ್ ಮಾಡುವಂಥದ್ದು, ಅದು ಯಾವ ಹಂತದಲ್ಲಿ ಯಾವ ಇಲಾಖೆಯಿಂದ ಒಂದು ಸೊಲ್ಯೂಷನ್ ಕೊಡಿಸಬಹುದು, ಗ್ರಾಮ ಸಭೆಯಲ್ಲಿ ಏನು ನಾವು ಜನರಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ ಅದರಲ್ಲಿ ಮಕ್ಕಳ ಒಂದು ಏನು ಬೇಡಿಕೆಗಳಿದೆ ಅದನ್ನು ಕೂಡ ಒಂದು ರೆಕಾರ್ಡ್ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ನ ನೆಕ್ಸ್ಟ್ ಗ್ರಾಮ ಸಭೆಯಲ್ಲಿ ಮಂಡಿಸುವಂಥದ್ದು. ಸೊ ಈ ರೀತಿ ನಡ್ಕೊಳ್ತಾ ಬರ್ತಾ ಇದೆ. ಸೊ ಕರ್ನಾಟಕದಲ್ಲಿ ಇದು ಕ್ಯಾಂಪೇನ್ ಮೋಡ್ನಲ್ಲಿ ಆಗ್ತಾ ಇರುವಂಥದ್ದು ತುಂಬ ಅರ್ಥಪೂರ್ಣವಾಗಿ ಮೂಡಿಬರ್ತಾ ಇದೆ. ವರ್ಷಾನುವರ್ಷ ಇದು ಇನ್ನೂ ಇಫೆಕ್ಟಿವ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಮಕ್ಕಳು ಇಲ್ಲಿ ಯಾವುದೇ ಒಂದು ಭಯ ಬಿಟ್ಟು
ಅವರ ಏನೋ ಒಂದು ಹಕ್ಕುಗಳಿದೆ, ಅವರ ಒಂದು ಏನೋ ಡಿಮಾಂಡ್ಸ್ಗಳಿದೆ, ಅದು ಶಾಲೆಗೆ ಸಂಬಂಧಪಟ್ಟಿರ್ಬೋದು, ಶೌಚಾಲಯಕ್ಕೆ ಸಂಬಂಧಪಟ್ಟಿರ್ಬೋದು, ಆಟದ ಮೈದಾನ, ಒಂದು ಸೋಷಿಯಲ್ ಪ್ರಾಬ್ಲಮ್ಸ್ ಏನೋ ಅವ್ರ ಗ್ರಾಮದಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲಿಸಮ್ ಇರ್ಬೋದು, ಸೊ ಈ ರೀತಿಯ ಅನೇಕ ಸೋಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಯಾವುದೇ ರೀತಿ ಅದು ಮಕ್ಕಳಿಗೆ ಸಂಬಂಧಪಡಲಿ, ಅವರ ಗ್ರಾಮಕ್ಕೆ ಸಂಬಂಧಪಡಲಿ, ಅವರು ಮುಂಚೂಣಿಯಲ್ಲಿ ಬಂದು ಮೊದಲಿಂದನೇ ಒಂದು ಸಿವಿಕ್ ಕಾನ್ಷಿಯಸ್ನೆಸ್ ಬೆಳೆಸ್ಕೊಂಡು ಆ ಡಿಮಾಂಡ್ನ ಪ್ಲೇಸ್ ಮಾಡುವಂಥದ್ದು, ಒಂದು ಅವ್ರದ್ದು ಕೂಡ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ ಅದು ಗವರ್ನೆನ್ಸ್ ಸ್ಟ್ರಕ್ಚರ್ನಲ್ಲಿ ಅಂತ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುವಂಥ ಒಂದು ಎಕ್ಸಸೈಸ್ ಇದು. ಒಂದು ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋ ಲೆಕ್ಕ ಅಂತ ತೆಗೆದುಕೊಂಡ್ರೆ ಆಗ ಆ ಮಕ್ಕಳಿಗೋಸ್ಕರ ಎಂತಹ ಆರೋಗ್ಯದ ಕಾರ್ಯಕ್ರಮಗಳು ಮಾಡಬೇಕಾಗತ್ತೆ, ಆರೋಗ್ಯಕರವಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ, ಶಿಕ್ಷಣ ಹೇಗೆ ಕೊಡಬೇಕಾಗತ್ತೆ, ಅವರಿಗೋಸ್ಕರ ಪೌಷ್ಟಿಕ ಆಹಾರದ ವ್ಯವಸ್ಥೆ ಏನು ಮಾಡಬೇಕು, ಅಂಗನವಾಡಿ ವ್ಯವಸ್ಥೆ, ಶಾಲೆ ವ್ಯವಸ್ಥೆ, ರಕ್ಷಣೆ ವ್ಯವಸ್ಥೆ, ಇದೆಲ್ಲದರ ಬಗ್ಗೆ ತಳಮಟ್ಟದಲ್ಲಿ ಯೋಜನೆಯನ್ನು ಮಾಡಬಹುದು. ಇದಕ್ಕೋಸ್ಕರನೇ ಈ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು 2006ನೇ ವರ್ಷದಿಂದ ಆಯೋಜಿಸಲಾಗ್ತಾ ಇದೆ. ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನ ಮಾಡಬೇಕು ಅನ್ನೋದನ್ನ ಈಗ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯಿದೆಯಲ್ಲೇನೇ ಸೇರಿಸಲಾಗಿದೆ. ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಕ್ಕಳಿಗೋಸ್ಕರ ಕಾರ್ಯಕ್ರಮಗಳು, ಸೇವೆಗಳನ್ನ ಮಾಡೋರು ಯಾರಿದ್ದಾರೆ? ಈಗ ಉದಾಹರಣೆಗೆ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ನಮ್ಮ ಆರೋಗ್ಯ ಕಾರ್ಯಕರ್ತೆಯರು, ಶಿಕ್ಷಕರು ಮತ್ತು ಪಂಚಾಯತಿಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು ಮತ್ತು ಅಂಗವಿಕಲತೆಯಿಂದ ಬಳಲ್ತಿರುವಂತಹ ಜನರನ್ನು, ಮಕ್ಕಳನ್ನ ಗುರುತಿಸ್ಲಿಕ್ಕೋಸ್ಕರ ಇರುವಂತಹ VRW, ಈ ಎಲ್ಲರಿಗೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಏನಪ್ಪ ಅಂತಂದರೆ ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿರುವಂತಹ ಮಕ್ಕಳ ಅಂಕಿ ಸಂಖ್ಯೆಗಳನ್ನ ತಿಳ್ಕೊಂಡು ಅವರ ಪರಿಸ್ಥಿತಿಗಳನ್ನ ಅರಿತುಕೊಂಡು ಅದಕ್ಕೋಸ್ಕರ ಸೂಕ್ತವಾದ ಕಾರ್ಯಕ್ರಮಗಳನ್ನ ನಡೆಸೋದು. ಇದರಿಂದ ಏನಾಗುತ್ತೆ? ಎಲ್ಲ ಮಕ್ಕಳಿಗೂ ಶಿಕ್ಷಣ ದೊರಕುತ್ತೆ, ಎಲ್ಲ ಮಕ್ಕಳು ಅಪೌಷ್ಟಿಕತೆಯಿಂದ ಹೊರಬರ್ತಾರೆ, ರಕ್ತಹೀನತೆಯಿಂದ ಹೊರಬರ್ತಾರೆ. ಜೊತೆಯಲ್ಲಿ ಮಕ್ಕಳ ರಕ್ಷಣೆಯ ಕೆಲಸಗಳು, ಮುಖ್ಯವಾಗಿ ಮಕ್ಕಳನ್ನ ಕೆಲಸಕ್ಕೆ ಒಯ್ಯುವುದು, ಬಾಲ್ಯ ವಿವಾಹ ನಡೆಸುವಂಥದ್ದು, ಮಕ್ಕಳ ಮೇಲೆ ದೌರ್ಜನ್ಯ, ಮಕ್ಕಳ ಸಾಗಣೆ, ಇವೆಲ್ಲವೂ ನಿಲ್ಲತ್ತೆ. ಜೊತೆಯಲ್ಲಿ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅನ್ನುವಂಥದ್ದು ಎತ್ತರಕ್ಕೆ ಬರುತ್ತೆ. ಅಭಿವೃದ್ಧಿ ಅಂದ್ರೇನು? ಎಲ್ಲಿ ಮಕ್ಕಳು ಸಾಯದೆ ಬದುಕ್ತಾರೆ, ಎಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಹೊರಗಿರ್ತಾರೆ, ಎಲ್ಲಿ ಮಕ್ಕಳು ಕುಬ್ಜತೆಯಿಂದ ನರಳುವುದಿಲ್ಲ ಮತ್ತು ಎಲ್ಲಿ ಮಕ್ಕಳು ತಮ್ಮ ಆಟೋಟಗಳಲ್ಲಿ ತೊಡಗಿಕೊಳ್ತಾರೆ, ಸಂತೋಷವಾಗಿರ್ತಾರೆ ಮತ್ತು ರಕ್ಷಿತ ವಾತಾವರಣದಲ್ಲಿರ್ತಾರೆ, ಅದು ಅಭಿವೃದ್ಧಿಯ ಸೂಚಕ ಆಗುತ್ತೆ. ಬನ್ನಿ, ಈ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಹೊರಡಿಸಿರುವ ಸುತ್ತೋಲೆಯಂತೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು ಅರ್ಥಬದ್ಧವಾಗಿ ಮಾಡೋಣ. ಅದಕ್ಕೋಸ್ಕರ ಸೂಕ್ತವಾದಂಥ ಅಂಕಿ ಅಂಶಗಳನ್ನು, ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳನ್ನು ಗ್ರಾಮ ಸಭೆಯಲ್ಲಿ ಮಂಡಿಸೋಣ ಮತ್ತು ಮಕ್ಕಳಿಗೋಸ್ಕರ ಪ್ರಸಕ್ತ ದಿನಗಳಿಗೆ ಮತ್ತು ಭವಿಷ್ಯಕ್ಕೆ ಸೂಕ್ತವಾದ ಯೋಜನೆಗಳನ್ನು ನಡೆಸೋಣ. ಮೊದಲು ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಎಂದರೆ ಮಕ್ಕಳಾಟವೆಂದೇ ಅನೇಕರು ಅಂದುಕೊಂಡಿದ್ದರು. ಆದರೆ ಮಕ್ಕಳು ವಿವಿಧ ರೀತಿಯ ಮಾಹಿತಿಗಳನ್ನು ತಿಳಿದುಕೊಂಡು ಗುಂಪು ಸಂಘಗಳನ್ನು ಮಾಡಿಕೊಂಡು ಸಮಸ್ಯೆಗಳನ್ನು ಗುರುತಿಸಿ ವೈಯಕ್ತಿಕ ನೆಲೆಗಳಿಂದ ಹಿಡಿದು ಮಕ್ಕಳ ಸಮೂಹದ ಸಮಸ್ಯೆಗಳ ತನಕ ವಿಸ್ತರಿಸಿ ಅವುಗಳನ್ನು ಅರ್ಥಬದ್ಧವಾಗಿ ಮಂಡಿಸಲು ಸಿದ್ಧರಾದರು. ಈಗ ಮಕ್ಕಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಮ್ಮ ಅಹವಾಲು, ಆಗ್ರಹ, ಬೇಡಿಕೆಗಳನ್ನು ಸಲ್ಲಿಸಲು ಮತ್ತು ಸ್ಥಳೀಯ ಸರ್ಕಾರದ ಗಮನವನ್ನು ಮಕ್ಕಳಿಗೆ ಸಂಬಂಧಿಸಿದ ವಿಶೇಷವಾದ ವಿಚಾರಗಳತ್ತ ಸೆಳೆಯಲು ಯಶಸ್ವಿಗಳಾಗುತ್ತಿದ್ದಾರೆ.